ನಮಸ್ಕಾರ ರೈತ ಬಾಂಧವರೇ ಈಗ ಸದ್ಯಕ್ಕೆ ಯಾರು ಶೇಂಡಾ ಹೊಡೆದಿರಲ್ಲ ಇಲ್ವ ನಿಮಗೆ ಒಂದು ಸ್ವಲ್ಪ ಲಕ್ಷ ಇಡ್ರಿ. ಈಗ ಯಾರು ಶೇಂಡಾ ಹೊಡೆದಿರಲ್ಲ ಸ್ವಲ್ಪ ತ್ರಿಪ್ಸಿನ ಕಡೆ ಭಾಳ ಲಕ್ಷ ಇಡ್ರಿ. ಒಳಗಡೆ ಒಬ್ಬರೊಬ್ಬರಿಗೆ ನೀರು ಭಾಳ ಕಡಿಮೆ ಐತಿ ಮತ್ತು ನೀರಿದ್ದರೂ ಕೂಡ ಈ ಸ್ಟೇಜಿಗೆ ತ್ರಿಪ್ಸ್ ಮೈದಾವ ಅಂತ ತಿಳ್ಕೊರಿ. ಮೊದಲು ತ್ರಿಪ್ಸ್ ಯಾವ ಥರ ಮೈದಾವ ಡ್ಯಾಮೇಜ್ ಮಾಡ್ತಾವೆ ಅನ್ನೋದ್ರ ಲಕ್ಷ ಕೊಡ್ರಿ. ಇಲ್ಲಿ ನೋಡ್ಬೋದು ಇಲ್ಲಿ ತ್ರಿಪ್ಸ್ ಯಾವ ಥರ ಡ್ಯಾಮೇಜ್ ಮಾಡ್ಲತ್ತಾವ. ಒಳಗೆ ಕೆಂಪಾಗ್ಯಾವ ನೋಡ್ರಿ, ಎಲ್ಲ ತ್ರಿಪ್ಸಿಂದ ಡ್ಯಾಮೇಜ್. ಇದು ಯಾಕೆ ಹೇಳತ್ತೀನಪ್ಪ ಅಂದ್ರೆ ಮೇನ್ ಈಗ ನಾವು ಅಕ್ಟೋಬರ್ ಚಟ್ನಿಯಾಗ ಅಂದ್ರೆ ಇದು ಸಬ್ಕಿನ ಮ್ಯಾಕೆ 2-3 ಕನ್ ಇಟ್ಟು ಅಟ್ಟೆ ಚಟ್ನಿ ಹೊಡಿತಿರ್ತೇವೆ. ಈಗ ಇಲ್ಲಿ ತ್ರಿಪ್ಸ್ ಭಾಳ ಮೈದು ಅಂತ ತಿಳ್ಕೊರಿ. ಅಂದ್ರೆ ಗರ್ಭಧಾರಣೆಗೂ ಹೊಡೆದು ಬೀಳ್ತೈತಿ ಮತ್ತು ಎಲೆ ಭಾಳ ಸಣ್ಣ ಆಗ್ತಾವೆ. ಇಲ್ಲಿ ಫೋಟೋಸಿಂಥೆಸಿಸ್ ಕಡಿಮೆ ಅಂದ್ರೆ ಕಡಿಮೆಯಾಗಿ ಅಂದ್ರೆ ಕಣ್ಣದಾಗ ಎಷ್ಟು ಫುಡ್ ಸ್ಟಾಕ್ ಆಗಬೇಕಲ್ಲ ಅಷ್ಟು ಆಗಲ್ಲ ಇವು ಕಣ್ಣುಗಳ್ದಾಗ. ಹೀಗಾಗಿ ಹೂ ಕರ್ಗೋ ಚಾನ್ಸಸ್ಸು ಭಾಳ ಆಗ್ತೈತಿ. ಮತ್ತು ನಮಗೇನು ಸೈಜ್ ದಮ್ಮು ಹೂವು ಕೇಳ್ತೀವಲ್ಲ, ಇಲ್ಲಿ ತ್ರಿಪ್ಸ್ ಜಾಸ್ತಿ ಮೈದು ಅಂತ ತಿಳ್ಕೊರಿ. ಸ್ಟ್ಯಾಂಡರ್ಡ್ ಹೂ ಬರ್ಲಿಕ್ಕೂ ನಮ್ಗೆ ದನಿಸ್ತೈತಿ. ಆದ ಕಾರಣ ಯಾರು ಈಗ ಚಟ್ನಿ ಅಂದ್ರೆ ಈಗ ಸಬ್ಕಿನ ಮಾಡಿರಲ್ಲ, ಸಬ್ಕಿನ ಮಾಡಿದ್ದಂಥ ತೋಟದಾಗ ಸಬ್ಕಿನ ಹೊಡ್ಯಾನ ಸಣ್ಣಗೆ ಏನು ಚಿಗುರು ಬರ್ತಿರ್ತಲ್ಲ, ಸಬ್ಕಿನ ಹೊಡೆದು 1 ಅಥವಾ 2ನೇ ದಿನಕ್ಕೆ ಕಂಪಲ್ಸರಿ ಈ ಸ್ಟೇಜ್ನಾಗ ತ್ರಿಪ್ಸಿಂದ ಕೈ ನಿಮಗೆ ಕುಂದಿರ್ಲೇಬೇಕು. ಇಲ್ಲಿ ಈಗ ಬರತೈತೆ ನೋಡ್ರಿ, ಈಗ ಇದು ನೋಡ್ಬೋದು ನೀವು ಪೂರ್ಣ ತ್ರಿಪ್ಸಿಂದ ಅಟ್ಯಾಕ್ ಆಗ್ಲತ್ತಿದೈತಿ. ಈ ಸ್ಟೇಜಿಗೆ ನೀವು ತ್ರಿಪ್ಸಿಂದ ಔಷಧ ಹೊಡ್ಕೊಂಡ್ರಿ ಅಂತ ತಿಳ್ಕೊರಿ. ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಬರೋ ಎಲೆಗಳು ಭಾಳ ಹೆಲ್ದಿ ಬರ್ತಾವೆ ಮತ್ತು ನಿಮ್ಮದು ಬೆಳವಣಿಗೆನೂ ಚಲೋ ಆಗ್ತೈತಿ, ಕಡ್ಡಿ ಸೈಜಿಂಗು ಚಲೋ ಆಗ್ತೈತಿ. ಆದ ಕಾರಣ ಸ್ವಲ್ಪ ಶೇಂಡಾ ಹೊಡ್ಯಾನ ತ್ರಿಪ್ಸಿಂದ ಕೈ ಒಂದು ಕಂಪಲ್ಸರಿ ಹೊಡ್ರಿ. ಯಾವಾಗ ತ್ರಿಪ್ಸಿಂದ ಹೊಡೀನ ಅಂದ್ರೆ ನೀವು ಬಯೋದಾಗ ಹೋದ್ರೆ ಬಯೋ 303 ನೀಮೈಲ್ ಸ್ಟಿಕ್ಕರ್ ತೊಗೋಬೋದು. ಇರ್ಲಿಕ್ಕಂದ್ರೆ ವೈಪಲ್ ಪ್ಲಸ್ ಸಿಕ್ಕರೆ ವೈಪಲ್ ಪ್ಲಸ್ ನೀಮೈಲ್ ಸ್ಟಿಕ್ಕರ್ ತೊಗೋಬೋದು. ಬಯೋನೇ ನಿಮ್ಗೆ ಸಿಗ್ಲಿಕ್ಕಂದ್ರೆ ಏನು ಮಾಡಿರಿ, ಕರಾಟೆ ಒಂದರಲ್ಲೇ ಅಂದ್ರೆ 100ಕ್ಕೆ 100 ಕರಾಟೆ, ಕಾನ್ಫಿಡ್ರ್ 100ಕ್ಕೆ 50 ಪ್ಲಸ್ ಸ್ಟಿಕ್ಕರ್ 100ಕ್ಕೆ 25, ಕರಾಟೆ 100 ml, ಕಾನ್ಫಿಡ್ರ್ 50, ಸ್ಟಿಕ್ಕರ್ 25 ಹಾಕಿ ಒಂದು ಸಿಂಪರಣೆ ತೆಗಿಬೋದು. ಇರ್ಲಿಕ್ಕಂದ್ರೆ ಸೋಲಮಾನ್ 100 ml, ಸ್ಟಿಕ್ಕರ್ 25 ml ಹಾಕುವ ಸಿಂಪರಣೆ ತೆಗಿಬೋದು. ಮತ್ತು ನೆನಪಿಡ್ರಿ, ಯಾವತ್ತೂ ಈವ್ನಿಂಗ್ ಅಂದ್ರೆ 6:30 ನಂತರ ಸಿಂಪರಣೆ ಹೊಡೀರಿ. ಅಂದ್ರೆ 6:30 ಒಳಗಡೆ ತ್ರಿಪ್ಸಿನ ಔಷಧ ದಯವಿಟ್ಟು ಹೊಡ್ಲಿಕ್ಕೆ ಹೋಗ್ಬೇಡ್ರಿ. ರಿಸಲ್ಟ್ ಅಟ್ ಕಾಸು ಸಿಗಲ್ಲ ನಿಮಗೆ. ತ್ರಿಪ್ಸಿಂದ ರಿಸಲ್ಟ್ ಚಲೋ ಸಿಗ್ಬೇಕಂದ್ರೆ 6:30 ನಂತರ ಸಿಂಪರಣೆ ಹೊಡ್ರಿ. ಅಂದ್ರೆ ತ್ರಿಪ್ಸಿಂದ ನಿಮ್ಗೆ ರಿಸಲ್ಟ್ ಚಲೋ ಸಿಗ್ತೈತಿ. ಓಕೆ, ನಮಸ್ಕಾರ.